ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿ. ಆ್ಯಕ್ಚುಲಿ ಈ ಒಂದು ಮಿನಿ ಪಾಂಡಲ್ಲಿರೋ ಫಿಶ್ ಫ್ರೈಸ್ಗಳ ಬಗ್ಗೆ ಅಪ್ಡೇಟ್ನ ಕೊಡೋದಕ್ಕೆ ಬಂದಿದ್ದೀನಿ ಇವತ್ತು. ಆ್ಯಂಡ್ ಈ ಒಂದು ಮರಿಗಳಿಗೆ ಸುಮಾರು 15 ದಿನ ಮೇಲೆ ಆಗಿದೆ. ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು ಈ ಒಂದು ಫಿಶಸ್ಗಳ ಕಲರೇಷನ್ನು ಜೊತೆಗೆ ಗ್ರೋತು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇಷ್ಟೊಂದು ಚೆನ್ನಾಗಿರೋದಕ್ಕೆ ಮೇನ್ ರೀಸನ್ ಬಂದು ನಾನು ಕೊಡ್ತಾ ಇರೋ ಫುಡ್ಡು. ಆ್ಯಂಡ್ ಆ್ಯಕ್ಚುಲಿ ನಾನು ದಿನಕ್ಕೆ 2 ಟೈಮು ಈ ಒಂದು ಮರಿಗಳಿಗೆ ಫೀಡ್ನ ಮಾಡ್ತೀನಿ. ಆ್ಯಂಡ್ ನಿಮಗೂ ಏನಾದರೂ ಆ ಫುಡ್ನ ತಿಳ್ಕೊಬೇಕು ಅಂತಿತ್ತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಯಾವ ಫುಡ್ಡು ಅಂತ ತೋರಿಸ್ತೀನಿ. ಆ್ಯಂಡ್ ಈ ಒಂದು ಮಿನಿ ಪಾಂಡಲ್ಲಿರೋ ಗ್ರೇವಲ್ಸ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಸೋಪ್ನ ಯೂಸ್ ಮಾಡಬೇಡಿ. ಆ್ಯಂಡ್ ನಾನು ಇದನ್ನು ಹಂಗೆ ಕೈಯಲ್ಲೇ ವಾಶ್ ಮಾಡಿರೋದು. ಆ್ಯಂಡ್ ಈಗ ವಾಶ್ ಮಾಡಿರೋ ಗ್ರೇವಲ್ಸ್ನೆಲ್ಲ ಈ ಒಂದು ಮಿನಿ ಪಾಂಡ್ ಒಳಗಡೆ ಹಾಕಿ ವಾಟರ್ನ ಫಿಲ್ ಮಾಡಿ ಈ ಒಂದು ಮರಿಗಳನ್ನ ರಿಲೀಸ್ ಮಾಡೋದು ಅಷ್ಟೇ. ಆ್ಯಂಡ್ ಈಗ ನಾನು ವಾಟರ್ನ ಫಿಲ್ ಮಾಡಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಕಲ್ಲುಪ್ಪನ್ನ ಹಾಕೋದ್ರಿಂದ ನಿಮ್ಮ ಒಂದು ಫಿಶಸ್ಗಳ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ಜಲ್ದಿ ಸಾಯಲ್ಲ. ಆ್ಯಂಡ್ ಯಾವುದೇ ಥರ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಸ್ ಇದ್ದರೆ ಅದು ಜಲ್ದಿ ಸತ್ತೋಗುತ್ತೆ ಈ ಒಂದು ಸಾಲ್ಟ್ ವಾಟರಲ್ಲಿ. ಆ್ಯಂಡ್ ಮೇಕ್ ಶೂರ್ ನೀವು ನಿಮ್ಮ ಒಂದು ಅಕ್ವೇರಿಯಂನ ವಾಶ್ ಮಾಡಿದಾಗ ಸ್ವಲ್ಪ ಸಾಲ್ಟ್ನ ಹಾಕಿ ಆ ಒಂದು ಟ್ಯಾಂಕ್ ಒಳಗಡೆ ಅಂತ. ಸೊ ಇದರಿಂದ ಫಿಶಸ್ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಈ ಒಂದು ಬೌಲಲ್ಲಿರೋ ಮರಿಗಳಿಗೆ ಟೆಂಪ್ರೇಚರ್ನ ಸೆಟ್ ಮಾಡಿ ನಾನು ಈ ಒಂದು ಮಿನಿ ಪಾಂಡ್ ಒಳಗಡೆ ರಿಲೀಸ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಜಲ್ದಿ ಹೋಗಿ ನನ್ನ ಅಕೌಂಟ್ನ ಫಾಲೋ ಮಾಡಿಕೊಂಡು ಒಂದು ಲೈಕ್ನ ಕೊಡಿ. ಆ್ಯಂಡ್ ಇನ್ನೇನು 10,000 ಫಾಲೋವರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಅಷ್ಟೇ ವಿಷಯ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.